ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಒಂದು ಹೊಸ ವರ್ಷದ ಮೊದಲ ದಿನದಲ್ಲಿ ನಾವು ಬಂದಿದ್ದೇವೆ. ಈ ಹೊಸ ವರ್ಷದಲ್ಲಿ ದೇವರು ಕೊಡುವಂಥ ಅಪರಿಮಿತವಾದ ಪರಿಪೂರ್ಣ ಆಶೀರ್ವಾದಗಳು ನಿಮಗೆ ಉಂಟಾಗುವಂತೆ ನಿಮ್ಮನ್ನು ಹರಸುತ್ತೇನೆ, ನಿಮಗಾಗಿ ಪ್ರಾರ್ಥಿಸುತ್ತೇನೆ. ದೇವರು ಅದೇ ರೀತಿಯಾಗಿ ಈ ವರ್ಷದಲ್ಲಿ ನಿಮಗೆ ಅನೇಕ ಅದ್ಭುತಗಳನ್ನು, ಆಶೀರ್ವಾದಗಳನ್ನು ಕೊಟ್ಟು ಸಂತೋಷಪಡಿಸಲಿ. ಇಲ್ಲಿ ಒಂದು ಹದ್ದನ್ನು ನೋಡುತ್ತಾ ಇದ್ದೀರಿ. ಅದರ ಮುಂದೆ ಕುಳಿತು ನಾನು ಮಾತನಾಡುತ್ತಾ ಇದ್ದೇನೆ. ಅದರಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಯೆಶಾಯ 40ನೇ ಅಧ್ಯಾಯ 31ನೇ ವಾಕ್ಯ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಈ ವರ್ಷ ನೀವು ಆ ರೀತಿಯಾಗಿ ಇರಬೇಕು. ಕರ್ತನಿಗಾಗಿ ಹೆಚ್ಚಾಗಿ ಕಾದಿರಬೇಕು, ದೇವರಿಗೆ ಹೆಚ್ಚಿನ ಸಮಯ ಕೊಡಬೇಕು, ಪ್ರಾರ್ಥಿಸಬೇಕು, ಹೊಸ ಬಲವನ್ನು ಹೊಂದಿ ಹದ್ದುಗಳ ಹಾಗೆ ಏರಬೇಕು. ನೀವು ಹದ್ದುಗಳ ಹಾಗೆ ಮೇಲೆ ಏರಿದರೆ ಲೋಕದ ಯಾವ ಕಾರ್ಯಗಳು ಜಯಿಸದು, ಹದ್ದುಗಳ ಹಾಗೆ ಸ್ವತಂತ್ರವಾಗಿ ಮೇಲೆ ಮೇಲೆ ಹೋಗಬಹುದು. ಅಂದರೆ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಬಾಳುವಂಥದ್ದು. ಈ ಅನುಭವದಲ್ಲಿ ಬಾಳಿರಿ ಎಂಬುದಾಗಿ ನಿಮ್ಮನ್ನು ಹರಸುತ್ತೇನೆ. ಸರಿ, ಈ ವರ್ಷದಲ್ಲಿ ದೇವರು ಯಾವ ವಾಗ್ದಾನವನ್ನು ಕೊಟ್ಟಿದ್ದಾರೆ ಅಂದರೆ, ಮತ್ತಾಯನು ಬರೆದಂಥ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ. ದೇವರಾದ ಯೇಸುಕ್ರಿಸ್ತನು ಹೇಳುತ್ತಾನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. 3 ಕಾರ್ಯಗಳನ್ನು ದೇವರು ಹೇಳುತ್ತಾರೆ. ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ. ನೀವೇನೇ ಬೇಡಿಕೊಂಡರೂ ಕೂಡ ಈ ವರ್ಷದಲ್ಲಿ ಮಾತ್ರವಲ್ಲ, ಯಾವಾಗಲೂ ಕೂಡ ದೇವರು ನಿಮಗೆ ಅನುಗ್ರಹಿಸುವರು. ಆದರೆ ನೀವು ನಂಬಿಕೆಯಿಂದ ಬೇಡಿಕೊಳ್ಳಬೇಕು. ನಂಬಿಕೆಯಿಂದ ಬೇಡಿಕೊಳ್ಳಬೇಕು, ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳಬೇಕು. ನಿಮಗೆ ಈ ವರ್ಷದಲ್ಲಿ ಯಾವ ಆಶೀರ್ವಾದ ಬೇಕು? ಮಕ್ಕಳಿಗೆ ವಿವಾಹ ಕಾರ್ಯ ನಡೆಯಬೇಕು, ಮನೆ ಕಟ್ಟುವ ಕಾರ್ಯ ಸಫಲವಾಗಬೇಕು, ಈ ವರ್ಷ ಬಿಸ್ನೆಸ್ ಆರಂಭವಾಗಬೇಕು, ಈ ವರ್ಷ ಕೆಲಸಕ್ಕೆ ಮಾರ್ಗ ತೆರೆಯಲ್ಪಡಬೇಕು, ಈ ವರ್ಷದಲ್ಲಿ ಗರ್ಭದ ಆಶೀರ್ವಾದ ಬೇಕು, ನನ್ನ ಸೇವೆಯಲ್ಲಿ ಈ ಯೋಜನೆಗಳು ನೆರವೇರಬೇಕು, ಈ ವರ್ಷದಲ್ಲಿ ನನಗೊಂದು ಪ್ರಮೋಷನ್ ಸಿಗಬೇಕು, ಕಳೆದ ವರ್ಷ ಅದೆಲ್ಲ ತಡೆಯಾಗಿ ಹೋಯಿತು, ಈ ವರ್ಷ ನನಗೆ ಅದು ಸಿಗಬೇಕು ಎಂಬುದಾಗಿ ಅಂದುಕೊಳ್ಳುತ್ತೀರಲ್ಲ, ದೇವರು ನಿಮಗದನ್ನು ಕೊಡುತ್ತಾರೆ. ನೀವು ಬೇಡಿಕೊಳ್ಳಬೇಕು, ಬಾಯಿ ತೆರೆದು ಬೇಡಿಕೊಳ್ಳಬೇಕು, ಪ್ರಾರ್ಥಿಸಬೇಕು. ನಿಮ್ಮ ಮಾತಿಗಾಗಿ ಕಾಯುತ್ತಾ ಇದ್ದಾರೆ. ನೀವು ನಂಬಿಕೆಯಿಂದ ಬೇಡಿಕೊಳ್ಳಿ, ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳಿ. ಈ ವರ್ಷದಲ್ಲಿ ಅದೆಲ್ಲವೂ ಕೂಡ ನಿಮಗೆ ಅನುಗ್ರಹಿಸಲ್ಪಡುತ್ತದೆ. 2ನೇದಾಗಿ ದೇವರು ಹೇಳುತ್ತಾರೆ, ಹುಡುಕಿರಿ ನಿಮಗೆ ಸಿಕ್ಕುವುದು. ಯಾವುದನ್ನು ಹುಡುಕಬೇಕು? ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದರೆ ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನು ಎಂದು ಕರ್ತನು ಹೇಳುತ್ತಾನೆ. ಸತ್ಯವೇದದಲ್ಲಿ ಯೆರೆಮೀಯ 29:13ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ದೇವರೇನು ಹೇಳುತ್ತಾರೆ? ಮನಪೂರ್ವಕವಾಗಿ ದೇವರನ್ನು ಹುಡುಕುವುದು. ಬರೀ ಆಶೀರ್ವಾದವನ್ನು ಮಾತ್ರ ಕೇಳಿ ಕೇಳಿ ಹೊಂದಿಕೊಳ್ಳುವುದಲ್ಲ ಕ್ರೈಸ್ತ ಜೀವಿತ. ದೇವರನ್ನು ಹುಡುಕುವುದು, ಆತನ ಮುಖವನ್ನು ಹುಡುಕುವುದು. ದೇವರು ಹೇಳುತ್ತಾರೆ, ನನ್ನ ಜನರು ನನ್ನ ಮುಖವನ್ನು ಹುಡುಕಬೇಕು, ಅದುವೇ ದೇವರ ಇಷ್ಟ. ಹಾಗಾದ್ರೆ ದೇವರ ಪ್ರಸನ್ನತೆಯನ್ನು, ಆತನ ಮುಖವನ್ನು ನೀವು ಹುಡುಕಬೇಕು. ಮನಪೂರ್ವಕವಾಗಿ ದಾಹದಿಂದ ನೀವು ಹುಡುಕುವುದಾದರೆ ದೇವರು ತನ್ನನ್ನು ನಿಮಗೆ ಪ್ರಕಟಪಡಿಸುವರು. ಹಾಗಾದ್ರೆ ದೇವರ ಹತ್ತಿರಕ್ಕೆ ನೀವು ಬರಬೇಕು ಎಂದು ದೇವರು ಬಯಸುತ್ತಾರೆ. ನೀವು ಅದನ್ನು ನಂಬುತ್ತೀರಾ? ಬರೀ ಮೇಲುಗಳು, ಆಶೀರ್ವಾದಗಳನ್ನು ಮಾತ್ರ ಕೇಳುವುದಲ್ಲ ಜೀವನ. ಯೇಸುವಿನೊಂದಿಗೆ ಅನ್ಯೋನ್ಯವಾಗಿ ಬಾಳುವುದು, ಆತನನ್ನು ದರ್ಶಿಸುವುದು, ಆತನ ಸ್ವರವನ್ನು ಕೇಳುವುದು. ನೋಡಿ, ದೇವರೇ ಹೇಳುತ್ತಾರೆ, ನೀವು ಹುಡುಕಿರಿ, ಕಂಡುಕೊಳ್ಳುವಿರಿ. ಮನಪೂರ್ವಕವಾಗಿ ಹುಡುಕಬೇಕು, ಸರಿನಾ? 3ನೇದಾಗಿ ದೇವರು ಹೇಳುತ್ತಾರೆ, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು. ಬಾಗಿಲು ತಟ್ಟಬೇಕೆಂದು ಹೇಳುತ್ತಾ ಇದ್ದಾರಲ್ಲ ಅಂದರೆ, ಸತ್ಯವೇದದಲ್ಲಿ ಲೂಕ 11ನೇ ಅಧ್ಯಾಯದಲ್ಲಿ ನೀವು ನೋಡಿದರೆ ಇದೇ ಪ್ರಾರ್ಥನೆಯ ಕುರಿತಾಗಿ ದೇವರು ಹೇಳುವಾಗ ಒಂದು ವಿಷಯವನ್ನು ಹೇಳುತ್ತಾರೆ. ಒಬ್ಬ ವ್ಯಕ್ತಿ ಪಕ್ಕದ ಮನೆಯಲ್ಲಿದ್ದಂಥ ತನ್ನ ಸ್ನೇಹಿತನ ಮನೆಯ ಬಾಗಿಲನ್ನು ತಟ್ಟಿ ಮಧ್ಯರಾತ್ರಿಯಲ್ಲಿ, ನನ್ನ ಸ್ನೇಹಿತನು ಬಂದಿದ್ದಾನೆ, ಅವನಿಗೆ ಆಹಾರ ಕೊಡಬೇಕು, ನನ್ನ ಬಳಿ ಇಲ್ಲ, ಸ್ವಲ್ಪ ಕೊಟ್ಟು ಸಹಾಯ ಮಾಡೆಂದು ಬಾಗಿಲು ತಟ್ಟಿದನು. ಅವನು ಹೇಳುತ್ತಾನೆ, ಮಧ್ಯರಾತ್ರಿ ಆಗಿದೆ, ಮಕ್ಕಳೆಲ್ಲ ಮಲಗಿದ್ದಾರೆ, ತೊಂದರೆ ಕೊಡಬೇಡ ಎಂದು ಹೇಳುವಾಗ ಅವನು ಬಾಗಿಲನ್ನು ತಟ್ಟಿ ತಟ್ಟಿ ತನ್ನ ಸ್ನೇಹಿತನಾಗಿ ಕೇಳಿದ್ದರಿಂದ ಎದ್ದು ಬಂದು ಅವನಿಗೆ ಸಹಾಯ ಮಾಡಿದನು. ಹಾಗಾದರೆ ದೇವರು ಹೇಳುತ್ತಾರೆ, ಮತ್ತೊಬ್ಬರಿಗಾಗಿ ನೀವು ಬಾಗಿಲನ್ನು ತಟ್ಟಬೇಕು, ಪರಲೋಕದ ಬಾಗಿಲನ್ನು ತಟ್ಟಬೇಕು. ಸ್ವಾರ್ಥಿಗಳಾಗಿ ನಮಗಾಗಿ ಮಾತ್ರ ತಟ್ಟಬಾರದು. ದೇವರೇ ನಮ್ಮ ಬೀದಿಯಲ್ಲಿರುವಂಥ ಎಲ್ಲರೂ ಕೂಡ ರಕ್ಷಣೆ ಹೊಂದಬೇಕು, ನಮ್ಮೊಂದಿಗೆ ಕೆಲಸ ಮಾಡುವಂಥ ಎಲ್ಲರೂ ಕೂಡ ರಕ್ಷಣೆ ಹೊಂದಿ ಆಶೀರ್ವಿಸಲ್ಪಡಬೇಕು. ನನ್ನೊಂದಿಗೆ ಓದುವವರಿಗಾಗಿ ನಿಮ್ಮ ಬಾಗಿಲನ್ನು ತಟ್ಟುತ್ತೇನೆ, ಅವರೆಲ್ಲ ರಕ್ಷಣೆ ಹೊಂದಬೇಕು, ಆಶೀರ್ವಿಸಲ್ಪಡಬೇಕು. ಮತ್ತೊಬ್ಬರಿಗಾಗಿ ಪರಲೋಕದ ಬಾಗಿಲನ್ನು ತಟ್ಟಿ ವಿಜ್ಞಾಪನೆ ಮಾಡುವುದು. ಈ 3 ವಿಷಯಗಳನ್ನು ಹೃದಯದಲ್ಲಿ ಇಟ್ಟುಕೊಳ್ಳಿರಿ. ನಂಬಿಕೆಯಿಂದ ಬೇಡಿಕೊಳ್ಳಿ, ನೀವು ಬಾಯಿ ತೆರೆದು ಬೇಡಿಕೊಳ್ಳಿ, ದೇವರನ್ನು ಹುಡುಕಿರಿ, ಆತನ ಮುಖವನ್ನು ಹುಡುಕಿರಿ, ಮತ್ತೊಬ್ಬರಿಗಾಗಿ ಪ್ರಾರ್ಥಿಸಿರಿ. ಈ ವರ್ಷ ನಿಮಗೆ ಪರಿಪೂರ್ಣವಾದ ಆಶೀರ್ವಾದದ ವರ್ಷವಾಗಿರುತ್ತದೆ. ಈ ವರ್ಷದಲ್ಲಿ ಉನ್ನತವಾದ ಆಶೀರ್ವಾದಗಳನ್ನು ಸಂಪೂರ್ಣವಾಗಿ ಹೊಂದಿಕೊಳ್ಳುವಿರಿ.
ಅದಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಹಾಗೆ ಕಣ್ಣುಗಳನ್ನು ಮುಚ್ಚಿರಿ. ದೇವರೇ, ನಾವು ನಂಬುತ್ತೇವೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದೆಂದು ಹೇಳಿದ್ದೀರಿ. ಈ ಮಗನು, ಈ ಮಗಳು ಈ ವರ್ಷದಲ್ಲಿ ಈ ಮೇಲುಗಳು, ಈ ಆಶೀರ್ವಾದಗಳು ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಸೇವೆಯಲ್ಲಿ, ನನ್ನ ವ್ಯಾಪಾರದಲ್ಲಿ, ನನ್ನ ಕೆಲಸದಲ್ಲಿ ಬೇಕೆಂದು ಪ್ರಾರ್ಥಿಸುತ್ತಾರೆ. ಆ ಕಾರ್ಯದಲ್ಲಿ ನೀವು ಅದ್ಭುತವನ್ನು ಮಾಡಲೇಬೇಕು. ನೀವು ಮಾತು ಕೊಟ್ಟಿದ್ದೀರಿ, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಎಂದು. ಯೇಸುವಿನ ನಾಮದಲ್ಲಿ ಕೇಳುತ್ತೇವೆ, ನಿಮ್ಮ ಮಕ್ಕಳಿಗೆ ಅನುಗ್ರಹಿಸಿರಿ. ನಿಮ್ಮ ಮುಖವನ್ನು ಹುಡುಕುವುದಾದರೆ ಕಂಡುಕೊಳ್ಳುವಿರಿ ಎಂಬುದಾಗಿ ಹೇಳಿದ್ದೀರಿ. ನಿಮ್ಮನ್ನು ಹುಡುಕುವ ಹೃದಯವನ್ನು ಕೊಡಿರಿ. ನಿಮ್ಮ ಸ್ವರವನ್ನು ಕೇಳುವಂತ ಹೃದಯವನ್ನು ಕೊಡಿರಿ. ನಿಮ್ಮ ಪ್ರಸನ್ನತೆಯನ್ನು ಬಯಸಲು ಸಹಾಯ ಮಾಡಿ ನಿಮ್ಮೊಂದಿಗೆ ಅನ್ಯೋನ್ಯವಾಗಿ ಬಾಳುವ ಅನುಭವವನ್ನು ಒಬ್ಬೊಬ್ಬರಿಗೂ ಕೊಡಿರಿ. ನಾವು ಮತ್ತೊಬ್ಬರಿಗಾಗಿ ಪ್ರಾರ್ಥಿಸಲು ಒಪ್ಪಿಸಿ ಕೊಡುತ್ತೇವೆ. ನಮ್ಮ ದೇಶಕ್ಕಾಗಿ, ನಮ್ಮ ಜನರಿಗಾಗಿ, ಅವಶ್ಯಕತೆಯಲ್ಲಿರುವ ಜನರಿಗಾಗಿ, ದೇವರ ವೇದನೆಗಳಲ್ಲಿರುವಂತಹ ಜನರ ಸೌಖ್ಯ, ಬಿಡುಗಡೆ, ಆಶೀರ್ವಾದಗಳಿಗಾಗಿ, ನಮ್ಮ ದೇಶದ ಮೇಲುಗಳಿಗಾಗಿ ಪ್ರಾರ್ಥಿಸಲು ಒಪ್ಪಿಸಿ ಕೊಡುತ್ತೇವೆ. ನಮ್ಮ ದೇಶದಲ್ಲಿ ಮೇಲುಗಳು, ಆಶೀರ್ವಾದಗಳು ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.